ಇನ್ನು ಮೈಸೂರು ಚಲೋ 6ನೇ ದಿನದ ಪಾದಯಾತ್ರೆ ಇವತ್ತು ಮತ್ತೆ ಪುನಾರಂಭವಾಗಿದೆ. ಮಂಡ್ಯ ತಾಲೂಕಿನ ತೂಬಿನಕೆರೆಯಿಂದ ಆರಂಭವಾಗಿರುವಂತಹ ಪಾದಯಾತ್ರೆ ಶಂಖನಾದದ ಮೂಲಕ ಇವತ್ತಿನ ಪಾದಯಾತ್ರೆಗೆ ಚಾಲನೆ ಸಿಕ್ತು. 2 ಕಿಲೋಮೀಟರ್ ನಂತರ ಪಾದಯಾತ್ರೆಯನ್ನ ಸೇರ್ಕೊಳ್ತಾರೆ ಕುಮಾರಸ್ವಾಮಿ ಅವರು. ಪಾದಯಾತ್ರೆ ಮಧ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಜಾಯ್ನ್ ಆಗ್ತಾರೆ. ಮಂಡ್ಯದ ತೂಬಿನಕೆರೆಯಿಂದ ಶ್ರೀರಂಗಪಟ್ಟಣದವರೆಗೂ ಕೂಡ ಇವತ್ತು ಯಾತ್ರೆ ಇರುತ್ತೆ. ಶ್ರೀರಂಗಪಟ್ಟಣದವರೆಗೂ ಕೂಡ ಪಾದಯಾತ್ರೆ ಸಾಗುತ್ತೆ. ಇವತ್ತು ಸೋಮಶೇಖರ್ ರೆಡ್ಡಿ ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಮಹಿಳಾ ಕಾರ್ಯಕರ್ತರ ಜೊತೆಗೆ ಕುಣಿದು ಕುಪ್ಪಳಿಸಿದ್ದಾರೆ ಸೋಮಶೇಖರ್ ರೆಡ್ಡಿ ಪಾದಯಾತ್ರೆಯ ಸಂದರ್ಭದಲ್ಲಿ. ಆ ದೃಶ್ಯಗಳನ್ನು ನೋಡಬಹುದು. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಸುಮಲತಾ ಗೈರು ಎದ್ದು ಕಾಣಿಸ್ತಾ ಇದೆ. ಈಗ 6 ದಿನ ಆಯಿತು ಪಾದಯಾತ್ರೆಯಲ್ಲಿ, ಇನ್ನೂ ಕೂಡ ಮಾಜಿ ಸಂಸದೆ ಸುಮಲತಾ ಕಾಣಿಸ್ಕೊಂಡಿಲ್ಲ. ನಿನ್ನೆ ಮಂಡ್ಯ ಪಾದಯಾತ್ರೆಯಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಮಂಡ್ಯ ನಗರದ ಪಾದಯಾತ್ರೆಯಲ್ಲೂ ಕೂಡ ಅವರು ಗೈರಾಗಿದ್ರು. ಸೊ ಇವತ್ತು ಕೂಡ ಬರೋದು ಡೌಟ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸುಮಲತಾ ಇನ್ನೂ ಕೂಡ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕ. ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲವೂ ಸರಿ ಇದೆ, ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲೋ ರೀತಿಯಲ್ಲಿ ನಾನು ಕೂಡ ಓಡಾಡ್ತೀನಿ ಕ್ಷೇತ್ರದಲ್ಲಿ ಅಂತೆಲ್ಲ ಕೂಡ ಮಾತಾಡಿದಂತಹ ಸುಮಲತಾ ಪ್ರಚಾರದಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಜೊತೆಗೆ ಅಂತರವನ್ನ ಕಾದ್ಕೊಂಡಿರುವಂಥದ್ದು ಈಗಲೂ ಕೂಡ ಸ್ಪಷ್ಟವಾಗ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ಏನೇ ಸೂಚನೆಯನ್ನ ಕೊಟ್ಟರೂ ಕೂಡ ಸುಮಲತಾ ಅವರಂತೂ ಪಾದಯಾತ್ರೆಯಲ್ಲೂ ಭಾಗಿಯಾಗಿಲ್ಲ. ಅಟ್ಲೀಸ್ಟ್ ನಿನ್ನೆ ಮಂಡ್ಯದಲ್ಲಿದ್ದಂತಹ ಪಾದಯಾತ್ರೆ ಬಹುಶಃ ನಿನ್ನೆ ಏನಾದರೂ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳಿತ್ತು. ಬಟ್ ನೆನೆಯೂ ಕೂಡ ಕಾಣಿಸ್ಕೊಂಡಿಲ್ಲ. ಆಲ್ಮೋಸ್ಟ್ ಈ ಎಲ್ಲ ಪಾದಯಾತ್ರೆ ಮುಗಿಯೋ ತನಕನೂ ಕೂಡ ಸುಮಲತಾ ಅವರು ಬರೋದಿಲ್ಲ ಅಂತಾನೆ ಅವರ ಆಪ್ತ ಮೂಲಗಳು ಹೇಳ್ತಾ ಇವೆ. ಮುಖ್ಯಮಂತ್ರಿಗಳು ತನ್ನ ಮೇಲೆ ಬಂದಿರೋ ಆರೋಪಕ್ಕೆ ಸಮರ್ಥನೆ ಬಳಸ್ಕೊಳ್ತಾ ಇರೋದು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿಸಿ ತೋರಿಸುವಂಥ ರಾಜಕಾರಣವನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ. ಒಂದಲ್ಲ 10 ತಪ್ಪುಗಳು ಮೂಢ ಹಗರಣಗಳು ಕಾಣ್ತವೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗಳನ್ನು ತೆರೆದು ಡೈವರ್ಟ್ ಮಾಡ್ತಾನೆ. ಮೌಖಿಕ ಸೂಚನೆ ಸಾಂಗ್ರಿಲಾ ಹೋಟೆಲ್ನಲ್ಲಿ ಅಂದಿನ ಸಚಿವ ಆಗಿದ್ದಂಥ ನಾಗೇಂದ್ರನೇ ಕೊಟ್ಟಿದ್ದಾರೆ ಅಂಥೇಳಿ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಬರೆದಿಟ್ಟರೆ ಇನ್ ಫ್ರಂಟ್ ಆಫ್ ಜಡ್ಜು ಆರೋಪಿಗಳಲ್ಲಿ ಸತ್ಯನಾರಾಯಣ ವರ್ಮ ಮತ್ತು ಪದ್ಮನಾಭು